ಕಲಿಸುತ್ತೇವೆ 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 ಪಾಠವನ್ನು ಕಲಿಸುತ್ತೇವೆ. ಒಗ್ಗಟ್ಟಿನಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆ ಜಾರಿಯಾಗದಂತೆ ನಡೆಯುತ್ತಿರುವ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ನಿಲುವನ್ನು ಖಂಡಿಸಿ ವಿಜಯನಗರ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಹೊಸಪೇಟೆಯ ಥಿಯೋಸಫಿಕಲ್ ಮಹಿಳಾ ಕಾಲೇಜಿನಲ್ಲಿ ಭಾರೀ ಪ್ರತಿಭಟನೆ ಹಾಗೂ ನಾರಿ ಶಕ್ತಿ ವಂದನಾ ಮಹಿಳಾ ಜನಾಕ್ರೋಶ ಸಭೆ ನಡೆಸಲಾಯಿತು. ಕಾಲೇಜು ವಿದ್ಯಾರ್ಥಿನಿಯರು, ಉದ್ಯೋಗಸ್ಥ ಮಹಿಳೆಯರು ಹಾಗೂ ಗೃಹಿಣಿಯರು ಸೇರಿದಂತೆ ನೂರಾರು ಮಹಿಳೆಯರು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಡಾಕ್ಟರ್ ಸುವರ್ಣ ಆರುಂಡಿ ನಾಗರಾಜ್ ಮಾತನಾಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಾಲದಿಂದ ಹಿಡಿದು ಇಂದಿನ ದ್ರೌಪದಿ ಮುರ್ಮು ಹಾಗೂ ನಿರ್ಮಲಾ ಸೀತಾರಾಮನ್ ಅವರವರೆಗೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಸಮರ್ಥರಿದ್ದಾರೆ. ಮೋದಿ ಸರ್ಕಾರ ತಂದ 33% ಮೀಸಲಾತಿಯನ್ನ ಕಾಂಗ್ರೆಸ್ ವಿರೋಧಿಸುತ್ತಿರುವುದು ಮಹಿಳೆಯರ ಹಕ್ಕನ್ನ ಕಸಿದುಕೊಂಡಂತೆ ಎಂದು ಕಿಡಿಕಾರಿದರು. ಈ ಕನಸನ್ನ ಕಂಡಂತಹ ನರೇಂದ್ರ ಮೋದಿಜಿ ಅವರು ಹೆಣ್ಣು ಮಕ್ಕಳಿಗೂ ಕೂಡ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಅವರನ್ನ ಮುಂದೆ ತರಬೇಕು ಅನ್ನುವಂತ ಕಾರಣದಿಂದ ಹಲವಾರು ಯೋಜನೆಗಳನ್ನ ರೂಪಿಸುವ ಮೂಲಕ ಈ ಒಂದು ಆಡಳಿತದಲ್ಲೂ ಕೂಡ ಅವಳು ಸಮರ್ಥಳು ಅನ್ನುವಂಥದ್ದನ್ನ ನಿರೂಪಿಸಲಿಕ್ಕೆ ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಪಾಸ್ ಮಾಡಿದ್ರು. ಆದ್ರೆ ಅನೇಕರು ಇದನ್ನ ತಿರಸ್ಕಾರ ಮಾಡಿರ್ತಕ್ಕಂಥದ್ದನ್ನ ನಾವೀಗಾಗಲೇ ಗಮನಿಸ್ತಾ ಇದ್ದೇವೆ. ಹೀಗೆ ಈಗ ಮಹಿಳೆಯರಿಗೆ ಶಕ್ತಿ ಸಾಮರ್ಥ್ಯ ಇದೆ, ಆಡಳಿತದಲ್ಲೂ ಕೂಡ ಅವಳು ಇದ್ದಾಳೆ ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿ ಮೋದಿಜಿಯವರ ಸರ್ಕಾರದಲ್ಲಿ ಅನೇಕ ಮಹಿಳೆಯರು ಅತ್ಯಂತ ಪ್ರಭಾವಿ ಸಚಿವ ಸ್ಥಾನಗಳನ್ನ ಅಲಂಕರಿಸಿ ಯಶಸ್ಸನ್ನ ಕಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ನಿರ್ಮಲಾ ಸೀತಾರಾಮನ್ ರವಂತಹವರು ಕೂಡ ಹಣಕಾಸು ಬಜೆಟ್ ಅನ್ನ ಮಂಡಿಸುವ ಮೂಲಕ ಭಾರತದ ದೇಶದಲ್ಲಿ ಮಹಿಳೆ ಎಷ್ಟು ಜ್ಞಾನವನ್ನ ಬುದ್ಧಿವಂತಿಕೆಯನ್ನ ಹೊಂದಿದ್ದಾಳೆ ಅನ್ನುವಂಥದ್ದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಅತ್ಯದ್ಭುತವಾದ ಶಕ್ತಿಯನ್ನ ಮಹಿಳೆಯರಿಗೆ ಕೊಡ್ತಕ್ಕಂತ ಒಂದು ಮಸೂದೆಯನ್ನ ಇವತ್ತು ಅನೇಕರು ವಿರೋಧಿಸಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತಾ ಇದ್ದೇವೆ. ಮಹಿಳೆಯರಿಗೆ ಅವಕಾಶಗಳು ಬೇಕು, ಅವಳು ಕೂಡ ಸಮರ್ಥಳು ಅನ್ನುವಂಥದ್ದನ್ನ ನಾವು ಸಾಧಿಸಿ ತೋರಿಸುವಂತ ಒಂದು ಅವಕಾಶವನ್ನ ಈ ವಿರೋಧ ಪಕ್ಷಗಳು ಕಸಿಕೊಂಡು ನಮಗೆ ಮಹಿಳೆಯರಿಗೆ ಮೋಸ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಈ ಒಂದು ಕಾರಣದಿಂದ ಇವತ್ತು ಎಲ್ಲ ಮಹಿಳೆಯರಲ್ಲಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯವನ್ನ ನಾವು ಮಾಡ್ಬೇಕು ಅಂತ ಹೇಳಿ ಪ್ರಬುದ್ಧ ಮಹಿಳೆಯರು ಹೊಂದಿದ್ದೇವೆ. ಹಾಗೆ ಇಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಯಾಕೆ ತಿರಸ್ಕಾರ ಮಾಡಿದ್ರು ಅನ್ನುವಂತ ಪ್ರಶ್ನೆಯನ್ನ ನಮ್ಮ ಎಲ್ಲ ಮಹಿಳೆಯರು ಇವತ್ತು ಕೇಳ್ಕೊಳ್ಬೇಕಾಗಿದೆ. ಅನೇಕ ಬುದ್ಧಿವಂತ ಮಹಿಳೆಯರು ಈಗಾಗಲೇ ಇದನ್ನ ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೇವಲ 2,000 ರೂಪಾಯಿಗಳನ್ನ ಕೊಟ್ಟು ಮಹಿಳೆಯರು ನೀವು ಸ್ವತಂತ್ರರಲ್ಲ, ಇಷ್ಟಕ್ಕೆ ಮಾತ್ರ ಮೀಸಲು ಅನ್ನುವಷ್ಟರ ಮಟ್ಟಿಗೆ ನಮ್ಮನ್ನ ಇಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲಾ ಮಹಿಳಾ ಸಂಕುಲದಿಂದಲೂ ಕೂಡ ವಿರೋಧಿಸ್ತೇವೆ. ಹಾಗಾಗಿ ಇವತ್ತು ಎಲ್ಲ ಪ್ರಬುದ್ಧ ಮಹಿಳೆಯರು, ನಮ್ಮ ಕಾಲೇಜು ವಿದ್ಯಾರ್ಥಿನಿಯರು ಕೂಡ ಇದನ್ನ ಅರ್ಥೈಸ್ಕೊಳ್ಬೇಕು. ಮಹಿಳೆಯರು ಯಾಕೆ ಆಡಳಿತದಲ್ಲಿ ಮುಂದೆ ಬರಬಾರ್ದು? 33% ಮಹಿಳಾ ಮೀಸಲಾತಿಯನ್ನ ಕೊಟ್ಟಿದ್ರೆ ಎಷ್ಟೋ ಸಮರ್ಥ ಮಹಿಳೆಯರು ಆಡಳಿತದಲ್ಲಿ ಅಧಿಕಾರವನ್ನ ಹಿಡಿತಾ ಇದ್ರು, MLA MP ಗಳಾಗ್ತಾ ಇದ್ರು. ನಮ್ಮನ್ನ ಸೀಮಿತವಾದ ಒಂದು ಸ್ಥಳದಲ್ಲಿ ಇಟ್ಟು ನೋಡುವಂತ ರಾಜಕೀಯ ಆಟವನ್ನ ಇವತ್ತು ಅನೇಕರು ಆಡ್ತಾ ಇದ್ದಾರೆ. ಇದು ನಿಲ್ಲಬೇಕು. ಮಹಿಳೆಯರು ಕೂಡ ಹಿಂದೆ ಉದಾಹರಣೆಯನ್ನ ನಾವು ಭಾರತದ ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಖಡ್ಗವನ್ನ ಹಿಡಿದು ಹೋರಾಡಿ ರಾಜ್ಯಗಳನ್ನ ಗೆಲ್ಲಿಸಿಕೊಟ್ಟಿರ್ತಕ್ಕಂಥದ್ದನ್ನ, ಬ್ರಿಟಿಷರನ್ನ ವಿರೋಧಿಸಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಝಾನ್ಸಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಇವರ ಸಾಮರ್ಥ್ಯಗಳನ್ನ ನೋಡಿದಾಗಲೇ ಅರ್ಥ ಮಾಡ್ಕೊಳ್ಬೇಕು ಮಹಿಳೆಯರು ಕೂಡ ಸಮರ್ಥರು, ಅವ್ರಿಗೆ ಅವಕಾಶ ಕೊಡಬೇಕು ಅಂತ. ಹಾಗಾಗಿ ಇದನ್ನ ನಾವಿವತ್ತು ಪ್ರತಿಪಾದನೆಯನ್ನ ಮಾಡ್ತಿದೀವಿ. ಮಂಡಲ ಪ್ರಧಾನ ಕಾರ್ಯದರ್ಶಿ ಮಧುರ ಚನ್ನಶಾಸ್ತ್ರಿ ಮಾತನಾಡಿ, ವಿರೋಧ ಪಕ್ಷಗಳು ದೇಶದ ಪ್ರಗತಿಗೆ ಅಡ್ಡಗಾಲು ಹಾಕುತ್ತಿವೆ ಎಂದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕವಿತಾ ಆನಂದ್ ಮಾತನಾಡಿ, ಮೀಸಲಾತಿಯಿಂದ ಮಹಿಳಾ ಪ್ರತಿನಿಧಿಗಳ ಸಂಖ್ಯೆ ಹೆಚ್ಚಾಗಿ ದೇಶದ ಅಭಿವೃದ್ಧಿಗೆ ಪೂರಕವಾಗ್ತಿತ್ತು. ಆದರೆ ವಿರೋಧ ಪಕ್ಷಗಳಿಂದ ಮಹಿಳೆಯರಿಗೆ ಅನ್ಯಾಯವಾಗಿದೆ ಎಂದರು. ಕನಿಷ್ಠ 8ರಿಂದ 10 MP ಗಳಾಗ್ತಾ ಇದ್ರು. ಅದೆಲ್ಲ ಏನು ಇಲ್ದಂಗಾಯ್ತು. ಇನ್ನೆಲ್ಲಿ ನಾವು ಮುಂದುವರಕ್ ಸಾಧ್ಯ? ನಮ್ಮನ್ನ ಯಾಕೆ ಈ ರೀತಿ ತುಳಿತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾವ್ ಅವ್ರಿಗೆ ಏನ್ ಅನ್ಯಾಯ ಮಾಡಿದೀವಿ? ಅವ್ರ ಮನೆಗೂ ಕೂಡ ಹೆಣ್ಣಿನ ಶಕ್ತಿ ಇದೆ ಅಲ್ವಾ? ಅವರು ಕೂಡ ಬೆಳಿತಾರಲ್ವಾ? ಯಾಕೆ ಈ ರೀತಿ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ರೀತಿ ಮಾಡೋದ್ರಿಂದ ನಮ್ಗಳಿಗೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ. ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಕಿಂಚಿತ್ತು ಗೌರವ ಆಗ್ಲಿ, ಕಾಳಜಿ ಆಗ್ಲಿ ಅವರಿಗೆ ಇಲ್ವಾ? ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ಯಾಕೆ ಇದ್ರಲ್ಲಿ ನಾವು ಮುಂದೆ ಬರಬಾರ್ದಾ? ಬರೋಕೆ ಅವ್ರಿಗೆ ಇಷ್ಟ ಇಲ್ವಾ? ಯಾಕೆ ಈ ರೀತಿ ನಮಗೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ನವರು ಅಂತ ಗೊತ್ತಾಗ್ತಾ ಇಲ್ಲ. ಹೆಣ್ಮಕ್ಳು ಬಂದ್ರ ಎಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವ್ರ ತುಳಿತಾರ? ಅವ್ರ ದರ್ಶನ ಹೆಣ್ಮಕ್ಳು ಅದಾರ, ಅವ್ರಿಗೆ ಅವ್ರ ಅಧಿಕಾರ ಕೊಟ್ಟಿಲ್ಲ.
ಮೋದಿಜಿ ಇಷ್ಟಕ್ಕೆ ಬಿಡೋದಿಲ್ಲ, ನಾವು ಇಷ್ಟಕ್ಕೆ ಬಿಡೋದಿಲ್ಲ. ನಮ್ಗೆ ಇವತ್ತು ಒಂದು ಒಳ್ಳೆ ಅಜೆಂಡಾ ಇಟ್ಕೊಂಡು ಭಾರತ ದೇಶದಲ್ಲಿ ಅದನ್ನ ಮಸೂದೆ ಮಂಡನೆ ಮಾಡ್ಬೇಕಂದ್ರೆ ಕಾಂಗ್ರೆಸ್ನವರು ಅವರ ಜೊತೆಗಿರ್ತಕ್ಕಂತಹ ಆ ನೀಚ ಸಂಸ್ಕೃತಿಯ ಆ ಒಂದು ಪ್ರವೃತ್ತಿಯ ಆ ಒಂದು ಪಟಲ ಇವತ್ತು ವಿರೋಧ ಮಾಡೋದ್ರ ಮುಖಾಂತರ ಈ ಮಸೂದೆಯನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ಮಹಿಳೆಯರು ಅರ್ಥ ಮಾಡ್ಕೋಬೇಕು. ಇವತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಎಷ್ಟು ಸ್ವಾವಲಂಬನೆಯನ್ನ ಈ ದೇಶಕ್ಕೆ ಕಲಿಸ್ಕೊಟ್ರು. ಈ ದೇಶದ ಒಂದು ಆರ್ಥಿಕತೆ ಮುಂದೆ ಬಂತು. ಇವತ್ತು ಮೂರನೇ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಇವತ್ತು ಪ್ರಪಂಚದಲ್ಲಿದೆ. ಇವತ್ತು ಮೋದಿಜಿ ಅವರು ಮಹಿಳೆಯರಿಗೂ ಒಂದು ಸ್ವಾತಂತ್ರ್ಯ ಕೊಡೋದ್ರ ಮುಖಾಂತರ ಇವತ್ತು ಅಮೆರಿಕ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಮಹಿಳೆಯರಿಗೆ ಒಂದು ಸ್ವತಂತ್ರತೆ ಇದೆಯೋ ಆ ರೀತಿ ನಮ್ಮ ದೇಶದಲ್ಲಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಆಶಯದಲ್ಲಿ ಮಹಿಳೆಯರಿಗೆ ಒಳ್ಳೇದಾಗ್ಲಿ ಅಂತಂದು ಇವತ್ತು ಮಸೂದೆಯನ್ನು ಮಂಡನೆ ಮಾಡಿದ್ರೆ ಇವತ್ತು ನೀಚ ಮನಸ್ಥಿತಿಯ ಈ ವಿರೋಧ ಪಕ್ಷದವರು ವಿರೋಧಿಸಿ ಇವತ್ತು ಮಹಿಳೆಯರ ವಿರೋಧಿಗಳು ಅಂತಂದು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾರೆ. ಈ ರೀತಿ ತಾಯಿಗಳಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಿರೋದು ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳು. ಹಾಗಾಗಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ ಎಲೆಕ್ಷನ್ಗಳಲ್ಲಿ ಇವತ್ತು ನಾರಿಯರು ಏನಂತಂದು ಇವತ್ತೇನಂದ್ರೆ ನಿಮಗೆ 2000 ತಾವು ಇವು ಏನೋ ಒಂದು 5 ಬಿಟಿ ಭಾಗ್ಯಗಳನ್ನ ಕೊಟ್ಟು ಮಂಕುಬೂದಿ ಎರಚಿ ಇವತ್ತು ನಿಮ್ಮನ್ನ ಇವತ್ತು ಮೇನ್ ಕೊಡ್ಬೇಕಾದ ಅಧಿಕಾರನೇ ಕೊಡ್ತಾ ಇಲ್ಲ, ಕೀನೇ ಕೊಡ್ತಾ ಇಲ್ಲ, ಗಾರ್ಡನ್ ಕೀ. ಈಗ ಏನ್ ಮಾಡ್ತಾ ಇದ್ರೆ ಅಲ್ಲಿ ಇಲ್ಲಿ ಕುಡಿಗಾಸ್ಗಳನ್ನ ಕೊಡ್ತಾ ಇದಾರೆ. ಗಾರ್ಡನ್ ಕೀ ಕೊಡ್ರಪ್ಪ ಅಂತ ಕೇಳಿದ್ರೆ ಕುಡಿಗಾಸ್ ಕೊಟ್ಟು ನಿಮ್ಮನ್ನ ಇವತ್ತು ಅವ್ರ ಕಡೆಗೆ ಹಾಕೊಂಡಿದ್ದಾರೆ. ಹಂಗಾಗಿ ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸರಿಯಾಗಿ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರ್ಬೋದು, ಇವತ್ತು ಗ್ರಾಮ ಪಂಚಾಯತ್ ಹಿಡಿದು ಪಾರ್ಲಿಮೆಂಟ್ ವರೆಗೆ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳಿಗೆ ಪಾಠ ಕೊಡ್ತಕ್ಕಂಥ ಕೆಲಸ. ಯಾಕಂದ್ರೆ ಈ ಸಂದರ್ಭದಲ್ಲಿ ಪ್ರಮುಖರಾದ ನಟರಾಜ್, ಗೌಳಿ ಬಸವರಾಜ್, ಹೊನ್ನೂರಪ್ಪ, ಜಗನ್ನಾಥ್ ಸೇರಿದಂತೆ ಜಿಲ್ಲಾ ಮತ್ತು ನಗರ ಘಟಕದ ಮಹಿಳಾ ಪದಾಧಿಕಾರಿಗಳು ಭಾಗವಹಿಸಿದ್ರು. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.